ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ. ಆವಾಗಲೇ ಹೇಳಿದೆ, ಕಣ ಕಣದಲ್ಲೂ ಕರ್ನಾಟಕ. ಏನಕ್ಕೆ ಅಂತಂದರೆ, ನಾವು ಯಾವುದೇ ಜಾತಿ ಧರ್ಮ ಆಗಿರ್ಬೋದು, ಬಟ್ ಒಗ್ಗಟ್ಟಾಗಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದೇ ಕನ್ನಡಿಗರಾಗಿ, ಭಾರತೀಯರಾಗಿ. ಈ ಜಾತಿ ಗಣತಿ ಅಂತ ಏನು ಮಾಡಕ್ಕೆ ಹೊರಟಿದ್ದಾರೆ, ಇದನ್ನೊಂದು ದೊಡ್ಡ ಇಶ್ಯೂ ಆಗಿ ಜನಗಳನ್ನ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾರಂತ ಒಂದು ಇಶ್ಯೂ ಆಗ್ಬಿಟ್ಟಿದ್ಯಾ. ನಾನು ಬೇರೆಯವ್ರ ಬಗ್ಗೆ ಮಾತಾಡ್ಕೋಲ್ಲ. ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದವರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇವತ್ತು ಪಾರ್ಟಿ ಮೀಟಿಂಗು, ನಾಳೆ ಪಾರ್ಟಿ ಮೀಟಿಂಗ್, ನಾಳಿದ್ದು ಪಾರ್ಟಿ ಮೀಟಿಂಗ್, ಆಮೇಲೆ ಮರ್ತು ಹೋಗ್ತಾರೆ, ಆಮೇಲೆ ಎದ್ದು ಹೋಗ್ತಾರೆ. ಸಮುದಾಯದಲ್ಲಿರುವಂತಹ ಬಡವರು ಯಾವಾಗಲೂ ಬಡವರಾಗೇ ಇರ್ತಾರೆ. ರಿಸರ್ವೇಷನ್ಸ್ ಇದೆ, ಆದರೆ ಅಪ್ಲಿಕೇಶನ್ ಆಫ್ ರಿಸರ್ವೇಷನ್ಸ್ ಆನ್ ರಿಯಲ್ ಟೈಮ್ ನೋಡಿದಾಗ ಯಾವ ಸಮುದಾಯಕ್ಕೂ ಕೂಡ ಸರ್ಕಾರದವರು ನ್ಯಾಯವನ್ನ ಕೊಡ್ತಾ ಇಲ್ಲ. ಇರೋ ಎಕ್ಸಿಸ್ಟಿಂಗ್ ಪರ್ಸೆಂಟೇಜ್ ಯಾವುದೇ ಸಮುದಾಯ ಆಗಿರಲಿ, ಅದು ಒಕ್ಕಲಿಗ, ಲಿಂಗಾಯತ, XYZ ಯಾರೇ ಆಗಿರ್ಬೋದು, ಯಾರಿಗೂ ಸಹ ರಿಸರ್ವೇಷನ್ಸ್ ಅನ್ನ ಸರಿಯಾಗಿ ರೋಸ್ಟರ್ ಸಿಸ್ಟಮ್ ಅಲ್ಲಿ ತಲುಪುತ್ತಾ ಇಲ್ಲ. ಎಸ್ಪೆಷಲಿ ಹಳ್ಳಿ ಮತ್ತೆ ಉತ್ತರ ಕರ್ನಾಟಕದ ಆ ಸಮುದಾಯದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರಿ ನೌಕರನ್ನ ಪಡ್ಕೊಬೇಕಂದ್ರೆ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ದೇರ್ ಆರ್ ಮೋರ್ ದನ್ 2.75 lakhs ವೇಕೆನ್ಸೀಸ್ ವೇಕೆಂಟ್ ಇನ್ ಕರ್ನಾಟಕ ಸ್ಟೇಟ್. ಕರ್ನಾಟಕದ ರಾಜ್ಯದ ಸರ್ಕಾರದಲ್ಲಿ 2.25 ಲಕ್ಷ ವೇಕೆನ್ಸೀಸ್ ಇದೆ. ಫಿಲ್ ಮಾಡಬೇಕು. 500 ಜನ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಮಾಡಿ ಅಂದ್ರೆ 500 ಕೋಟಿ ಹಗರಣ ಮಾಡ್ತಾರೆ. ದುಡ್ಡು ತಂದು ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಮತ್ತೆ ರಿಸರ್ವೇಶನ್ ಕೊಟ್ಟು ಏನ್ ಪ್ರಯೋಜನ? ದುಡ್ಡಿರೋದೇ ರಿಸರ್ವೇಶನ್ ಅಲ್ವಾ? ಸೊ ಎಲ್ಲೋ ಒಂದ್ ಕಡೆ ಜನರಿಗೆ ಕಣ್ಣೋಡ್ಸಕ್ಕೆ ನೀವು ಯಾವ ರಿಸರ್ವೇಶನ್ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗೋದು ಕನಕಾಂಬರದ ನೋಟು, ಓಕೆ, ಹಣ, ಇದೇ ವರ್ಕೌಟ್. ದಿಸ್ ಇಸ್ ದ ಬಿಗ್ಗೆಸ್ಟ್ ರಿಸರ್ವೇಶನ್ ವಿಚ್ ವಿ ಡೋಂಟ್ ಹ್ಯಾವ್, ವಿಚ್ ದೇ ಹ್ಯಾವ್. ಬಲಿಷ್ಠರು, ರಾಜಕಾರಣಿಗಳು, ಅಧಿಕಾರಿಗಳ ಹತ್ರ ಸಾಕಷ್ಟು ದುಡ್ಡಿದೆ, ಅಧಿಕಾರ ಇದೆ. ನಮ್ಗೆ ಅದು ಕೊಟ್ಟಿಲ್ಲ. ಒಂದು 500 ಜನ ಅಪಾಯಿಂಟ್ ಮಾಡಿ ಅಂದ್ರೆ 500 ಕೋಟಿ ಹಗರಣ ಮಾಡಿರ್ತಾರೆ. 2.25 ಲಕ್ಷ ವೇಕೆನ್ಸೀಸ್ ಫಿಲ್ ಆಗಬೇಕಾಗಿದೆ ಕರ್ನಾಟಕದಲ್ಲಿ. ಅದು ಸ್ಟಾರ್ಟಿಂಗ್ P1 ಇಂದ ಆಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಕ್ಲಾಸ್ A, ಕ್ಲಾಸ್ 2. 18,000 ಪೊಲೀಸರು ಶಾರ್ಟೇಜ್ ಇದೆ ಕರ್ನಾಟಕದಲ್ಲಿ. ಅಪಾಯಿಂಟ್ ಮಾಡಲ್ಲ. ಇರೋರೇ ಓಡಾಡ್ಲಿ, ಭ್ರಷ್ಟಾಚಾರ ಮಾಡ್ಲಿ. ಸೊ ನಾವು ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಮಿಂಗ್ ಸ್ಟ್ರೇಟ್ ಟು ಇದೆಲ್ಲ ಯಾಕಾಗ್ತಾ ಇದೆ ಅಂತಂದ್ರೆ, ನಾವುಗಳೆಲ್ಲ ಜಾತಿ ಧರ್ಮವನ್ನ ಹೆಸರಲ್ಲಿ ಕಿತ್ಲಾಡ್ತಾ ಇದ್ದೀವಿ. ಎಕ್ಸಿಸ್ಟಿಂಗ್ ರಿಸರ್ವೇಶನ್ ಅನ್ನ ರೋಸ್ಟರ್ ಸಿಸ್ಟಮ್ ಅಲ್ಲಿ ಆ ಸಮುದಾಯಗಳಿಗೆ ತಲುಪಿಸಲಿಕ್ಕೆ ಸರ್ಕಾರ ಮಿಸ್ ಮಾಡಿದೆ. ಕೇಳಕ್ಕೆ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಕಮಿಂಗ್ ಸ್ಟ್ರೇಟ್ ಟು ಭಾಸ್ಕರ್, ನೆಲಮಂಗಲ ಭಾಸ್ಕರ್ ಅವರನ್ನ ನೋಡಿ, ನಮ್ಮ ಸಮುದಾಯದ ಹುಡುಗರು ದಿನಕ್ಕೆ 10 ಜನ ಫೋನ್ ಮಾಡ್ತಾರೆ. ಭಾಸ್ಕರ್ ಅವರೇ, ನೆಲಮಂಗಲ ಭಾಸ್ಕರ್ ಪ್ರಸಾದ್, ನಮ್ಮ ಸಮುದಾಯದ ಹುಡುಗರು ನಿಮ್ಮನ್ನು ನೋಡಿ ಫುಲ್ ಇನ್ಸ್ಪಿರೇಷನ್. ಒಳ ಮೀಸಲಾತಿಗಾಗಿ ಭಾಸ್ಕರ್ ಪ್ರಸಾದ್, ನೆಲಮಂಗಲ ಭಾಸ್ಕರ್ ಪ್ರಸಾದ್ ಅವರು ನ್ಯೂಸ್ 14 ಭಾಸ್ಕರ್ ಸಕ್ಕದಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಜಗಣ ನಮ್ಮ ಸಮುದಾಯದ ಎತ್ತಿಲ್ಲ ಅಂತ ನಮ್ಮ ಸಮುದಾಯದ ಹುಡುಗರು ನನ್ನನ್ನು ಕೇಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ನಿಮ್ಮ ಹೋರಾಟ ಗೊತ್ತಿಲ್ಲ, ಅದು ಎಲ್ಲಿ ಹೋಗುತ್ತೆ ಅದು ಬೇರೆ ವಿಚಾರ. ಬಟ್ ಧ್ವನಿ ಅಂತೂ ಭಾಸ್ಕರ್ ಪ್ರಸಾದ್ ಸಾಕಷ್ಟು ಧ್ವನಿ ಮಾಡಿದ್ದಾರೆ. ದಟ್ಸ್ ಅ ಗ್ರೇಟ್. ಆ ಸಮುದಾಯಕ್ಕೆ ನ್ಯಾಯ ಬೇಕಾಗಿದೆ. ಬಿಕಾಸ್ ದೇ ಆಲ್ ರಿಸರ್ವ್ಡ್. ಅವ್ರಿಗೆ ವರ್ಷಾನುಗಟ್ಲೆಯಿಂದ 10 ವರ್ಷಗಳಿಂದ, 100 ವರ್ಷಗಳಿಂದ, 1000 ವರ್ಷಗಳಿಂದ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ರಿಸರ್ವೇಶನ್ ಕೇಳ್ತಾ ಇದೆ. ದೇರ್ ಇಸ್ ನಥಿಂಗ್ ರಾಂಗ್. ಬಟ್ ಕೀಪಿಂಗ್ ದಟ್ ಅಸೈಡ್, ಕಮಿಂಗ್ ಸ್ಟ್ರೇಟ್ ಟು ನನಗೆ ಜಾಸ್ತಿ ಮಾಡ್ತಾ ಇರೋದು ಒಕ್ಕಲಿಗರು, ಲಿಂಗಾಯತ ಇಬ್ರು ಮಾಡ್ತಾವ್ರೆ. ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಒಕ್ಕಲಿಗರ ಹುಡುಗರು ಸಿಕ್ಕಾಪಟ್ಟೆ ನನಗೆ ದಿನಕ್ಕೆ 10 ರಿಂದ 15 ಫೋನ್ ಬರ್ತಾ ಇದೆ. ಇವತ್ತು ಇರ್ಲಾರ್ದಿರ ಇವತ್ತು ಆ ನಿರ್ಬಂಧ ಸ್ವಾಮೀಜಿ ಅವರ ಮೀಟಿಂಗ್ ನೋಡ್ಬಿಟ್ಟು ಅಂತ ಇದ್ದಿದ್ದು ಜಾಸ್ತಿ ಆಗಿದೆ. ಕನಿಷ್ಠ ಬೆಳಗ್ಗೆಯಿಂದ ನನಗೆ ಒಂದು 500 ಕಾಲ್ ಬಂದಿದೆ ಒಕ್ಕಲಿಗರು ಮತ್ತೆ ಲಿಂಗಾಯತ ಹುಡುಗರಿಂದ. ಅಣ್ಣ, ಈ ರಿಸರ್ವೇಶನ್ ರೋಸ್ಟರ್ ಸಿಸ್ಟಮ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಕ್ ಹೊರಟಿದೆ, ನಮ್ಗೆಲ್ಲ ಅನ್ಯಾಯ ಆಗ್ತಾ ಇದೆ, ನೀವೇ ಧ್ವನಿ ಎತ್ತಬೇಕು ಅಂತ. ನಾನು ಏನ್ ಮಾಡ್ಲಿ? ನಾನೇನ್ CM? ಐ ಆಮ್ ನಾಟ್ ಇವನ್ ಎ ಗ್ರಾಮ ಪಂಚಾಯತಿ ಮೆಂಬರ್. ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ. ಬಟ್ ಆದ್ರೂ ನಮ್ಮ ಧ್ವನಿಗೆ ಜನಗಳಲ್ಲಿ ಐ ಥಿಂಕ್ ಅವ್ರಿಗೆ ಗೌರವ ಇದೆ. ಹಾಗಾಗಿ ಎತ್ತಾ ಇದ್ದೀನಿ. ಸ್ಟ್ರೇಟ್ ಆಗಿ ನಾನು ಇವತ್ತು ನಡೆದಂತ ಒಕ್ಕಲಿಗರ ನಾಯಕ ಕುಮಾರಸ್ವಾಮಿ, DK ಶಿವಕುಮಾರ್, OT ರವಿ, CT ರವಿ, ಸಾರಿ ನಾನು ನೋಡಿ ನಮ್ಮ ಸಮುದಾಯ ನಾವು ಯಾವಾಗ OT ಅಂತೀನಿ. ಆಕ್ಚುಲಿ ಇದು CT ಅಂತೆ, ಚಿಕ್ಕಮಂಗ್ಳೂರು ಸಿಟಿ. ಓಕೆ, ಚಿಕ್ಕಮಂಗ್ಳೂರು ಏನೋ ಇರ್ಬೋದು ಅವರಪ್ಪ ಹೆಸರು. CT ರವಿ ಎಲ್ಲರೂ ಸೇರಿದ್ದಾರೆ. ನೀವು ಒಕ್ಕಲಿಗಂತ ನಮಿಸ್ತೀವಿ ಗುರು. ಏನ್ ಸಿಗ್ತಾ ಇದೆ ನಮ್ಗೆ? ಸರ್ಕಾರದಲ್ಲಿರೋ 4% ಒಕ್ಕಲಿಗರಿಗೆ ಕರೆಕ್ಟ್ ರೀಚ್ ಆಗಲ್ಲ. ರೋಸ್ಟರ್ ಸಿಸ್ಟಮ್ ಅಲ್ಲಿ
ನಾನೇನೋ ವಿ ಡೋಂಟ್ ಇವನ್ ಕ್ವಶನ್ ಅದು ಇನ್ಫ್ಯಾಕ್ಟ್ ನಾನು ರಿಸರ್ವೇಶನ್ ಉಪಯೋಗಿಸೋದೇ ಇಲ್ಲ, ಅದು ಬೇರೆ ಪ್ರಶ್ನೆ. ನಾನು ಕೇಳ್ತಾ ಇರೋದು ಹಳ್ಳಿಗಳಲ್ಲಿ KDBಗೆ, ಏರ್ಪೋರ್ಟ್ಗಳಿಗೆ, ನ್ಯಾಷನಲ್ ಹೈವೇಗಳಿಗೆ, ಸ್ಟೇಟ್ ಹೈವೇಗಳಿಗೆ, ಸರ್ಕಾರದ ಡೆವಲಪ್ಮೆಂಟ್ಗಳಿಗೆ ರೈತರು ಜಮೀನು ಕಳ್ಕೊಂತಾರಲ್ಲ, ಅವ್ರ ಮನೇಲಿ ತಿನ್ನಕ್ ಅನ್ನ ಇರಲ್ಲ, ಅವ್ರುಗಳು ಓದ್ಬಿಟ್ಟು ಎಕ್ಸಾಮ್ ಬರ್ದು ಇಲ್ಲಿ ಬಂದ್ರೆ ಆ ರಿಸರ್ವೇಶನ್ ಕೂಡ ಕ್ಲೇಮ್ ಮಾಡಕ್ಕೆ ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಲ್ಲ. ಆ ಹುಡುಗರು ನಮ್ಮನ್ನು ಕೇಳ್ತಾ ಇದಾರೆ, ಅಣ್ಣ ನೀವು ಮಾತಾಡಿ. ಒಕ್ಕಲಿಗ ಸಮುದಾಯ ಹುಡುಗರಂತೂ ಬೆಳಗ್ಗೆಯಿಂದ ನನಗೆ ನಿರ್ಮಲಾನಂದ ಸ್ವಾಮೀಜಿಗಳು ಇವತ್ತು ಮೀಟಿಂಗ್ ಮಾಡಿದಾರೆ. ಇನ್ನೂ ನೀವೇನೋ ಕೇಳ್ಬೇಕಾದ್ರೆ ಕೇಳ್ಬಿಡಿ, ಇವತ್ತು ಕೇಳ್ಬಿಡ್ತೀನಿ. ಅದು ಏನಾಗುತ್ತೆ ಆಗ್ಬಿಡ್ಲಿ. ಒಂದು ಸರ್ಕಾರ 4% ರಿಸರ್ವೇಶನ್ ಒಕ್ಕಲಿಗ ಸಮುದಾಯಕ್ಕೆ, ಅಫ್ಕೋರ್ಸ್ ಲಿಂಗಾಯತ ಸಮುದಾಯಕ್ಕೂ ಮಾಡ್ಬೇಕಂತ ದಯಮಾಡಿ ಮಾಡಿ. ಅವ್ರ ಪರವಾಗಿ ನಾವೇ ಕೇಳ್ತೀವಿ, ಕರೆಕ್ಟ್ ಆಗಿ ರೋಸ್ಟರ್ ಸಿಸ್ಟಮ್ ಅಲ್ಲಿ ಯಾಕೆ ನೀವು ಇದನ್ನ ಮಾಡ್ತಾ ಇಲ್ಲ? ಆಮೇಲೆ ಅಪಾಯಿಂಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಯಾಕೆ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣ 2023, ADGP ಅಮೃತ್ ಪಾಲು 48 ಜನ ಅರೆಸ್ಟ್ ಆಗಿ ಜೈಲ್ಗೆ ಹೋರು, 1.25 ವರ್ಷ ಜೈಲಲ್ಲಿ ಇದ್ರು. ಅಪಾಯಿಂಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಯಾಕೆ ಬರ್ತದೆ? KPSC ನ ದುಡ್ಡು ಮಾಡಕ್ಕೋಸ್ಕರ ಯಾಕೆ ಮಾಡ್ಕೊಂಡಿದ್ದೀರಾ? ಯಾಕೆ ಅವ್ರ ಜಮೀನ್ ಕಿತ್ಕೊಂತೀರಾ? ಬಡವ್ರದು ಅವ್ರು ಓಟ್ ಹಾಕ್ಸ್ಕೊಂತೀರಾ, ಅವ್ರ ಟ್ಯಾಕ್ಸ್ ಕಿತ್ಕೊಂತೀರಾ, ಅವ್ರಿಗೆ ಸಾಲ ಮಾಡ್ಕೊಂಡ್ರೆ ನೇಣಿನ ಭಾಗ್ಯ ಫ್ರೀಯಾಗಿ ಕೊಡ್ತೀರಾ. ಅಷ್ಟೆಲ್ಲ ಮಾಡಿದ್ಮೇಲೂ ಆ ಹುಡುಗರು KPSC ಓದಿ ಬಂದ್ರೆ ಅವ್ರಗಳಿಗೆ ನೆಮ್ಮದಿಯಾಗಿ ದುಡ್ಡು ಇಸ್ಕೊಂದಿರಾ, ಭ್ರಷ್ಟಾಚಾರ ಮಾಡಿದಿರಾ, ಬ್ರೀಫ್ ಕೇಸ್ ಇಸ್ಕೊಂದಿರಾ, ಅಪಾಯಿಂಟ್ಮೆಂಟ್ ಕೊಡೋ ಅಂತ KPSC ಇವತ್ತು ನಿಜವಾಗ್ಲೂ ಇದೆಯಾ? ದಿಸ್ ಇಸ್ ದ ಅಲ್ಟಿಮೇಟಮ್ ಕ್ವಶನ್ ವಿ ಆರ್ ಆಸ್ಕಿಂಗ್ ಆನ್ ಬಿಹಾಫ್ ಆಫ್ ಆಲ್ 6 ಕೋಟಿ ಕನ್ನಡಿಗರ ಮಕ್ಕಳ ಪರವಾಗಿ ನಾವು ಕೇಳ್ತಾ ಇರೋಂತ ಪ್ರಶ್ನೆ ಇದೆಯಾ ಇದು? ವಿ ವಾಂಟ್ ನಮ್ಗೆ ರಿಸರ್ವೇಶನ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ನಾನಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ನನ್ನ ಸಣ್ಣ ಪ್ರಮಾಣದ ವ್ಯಕ್ತಿತ್ವದಲ್ಲಿ ಕೊಟ್ಟಿರೋ ರಿಸರ್ವೇಶನ್ ರೋಸ್ಟರ್ ಸಿಸ್ಟಮ್ ಅಲ್ಲಿ ಸರ್ಕಾರ ಲಂಚ ತಗೊಳ್ದಿರ ಅಪಾಯಿಂಟ್ಮೆಂಟ್ ಮಾಡಬೇಕು. ಮಲ್ಕೊಳ್ಬಿಡ್ತೀವಿ, KPSC ಮುಂದೆ ಟೆಂಟ್ ಹಾಕೊಂಡು ಮಲ್ಕೊಂತೀವಿ. ದಿಸ್ ಇಸ್ ರಿಯಲಿ ಸೀರಿಯಸ್ ಯಾರ್. ನೀವು ಹಣ ತಗೊಂಡು ಕೆಲಸ ಕೊಟ್ರೆ ಅವನು ಭ್ರಷ್ಟ ಆಗಿದ್ರೆ ಏನಾಗ್ತಾನೆ? ನಾಳೆ ದಿವಸ ಅಪಾಯಿಂಟ್ಮೆಂಟ್ ಆಗಿದ್ದಷ್ಟೇ ಭಿಕ್ಷೆ ಬಿಡ್ತಾನೆ. 1 ಲಕ್ಷ ಕೊಡು, 50,000 ಕೊಡು, 10,000 ಕೊಡು, 20,000 ಕೊಡು. ಕೊಡಗೇಳಿ ಇನ್ಸ್ಪೆಕ್ಟರ್ ಇಲ್ವಾ? ಮುತ್ತು ಕಾಸು ಕೊಡು ಮುತ್ತು. ಈ ತರ ಆಗ್ಬಿಟ್ರೆ ಏನ್ ಮಾಡೋದು? ಈಗ ಭ್ರಷ್ಟಾಚಾರ ಯಾಕಾಗ್ತಾ ಇದೆ ಅಧಿಕಾರಿಗಳಂದ್ರೆ ಅವ್ರಿಗೆ ಕಾಸು ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಳ್ತೀರಾ, ಟ್ರಾನ್ಸ್ಫರ್ ಕಾಸು ಇಸ್ಕೊಂತೀರಾ, ಏನ್ ಮಾಡ್ತಾರ ಅವ್ರು ತಾನೆ. ಆಮೇಲೆ ರೋಸ್ಟರ್ ಸಿಸ್ಟಮ್ ಇಲ್ಲೇ ಇಲ್ಲ. ವಿ ವಾಂಟ್ ರೋಸ್ಟರ್ ಸಿಸ್ಟಮ್ ಇನ್ ಅ ಪ್ರಾಪರ್ ವೇ ಇಂಪ್ಲಿಮೆಂಟೇಷನ್ ಆಗಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಕ್ಕಲಿಗ ಸಮುದಾಯದ ಹುಡುಗರು ದಿನಕ್ಕೆ ಒಂದು 500 ಜನ ಫೋನ್ ಮಾಡ್ತಾರೆ. ನಾನು ಹೆಂಗೆ ಉತ್ತರ ಕೊಡ್ಲಿ? ನಾವು ದೈವ ಪುರುಷರಾದಂತ ನಿರ್ಮಲಾನಂದ ಸ್ವಾಮೀಜಿ ಅವರು ಕೇಳೋದೇನು ಅಂತಂದ್ರೆ, ಸ್ವಾಮೀಜಿಯವರೇ ನಮ್ಮ ಒಕ್ಕಲಿಗ ಇದು ಏನೋ ಹುಡುಕಲ್ಲ ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಆ ಒಂದು ಎಜುಕೇಶನ್ ಟ್ರಸ್ಟ್ ಏನಿದೆ ಅಥವಾ ಆ ಮಠ ಏನಿದೆ, ಆ ಮಠದ ಕೆಳಗಡೆ 500 ಇನ್ಸ್ಟಿಟ್ಯೂಷನ್ ಇದೆ. ಡೆಂಟಲ್, ಮೆಡಿಕಲ್, ಇಂಜಿನಿಯರಿಂಗ್, A to Z ಎಲ್ಲ ಇದೆ. ಇಷ್ಟು ದಿನ ಈ ಮಠದ 500 ಸಂಸ್ಥೆಗಳು ಆ ಸಮುದಾಯದ ದಾನ ಧರ್ಮ, ಬೆಳ್ಳಿ ಚಿನ್ನ, ಜಮೀನು, ಮನೆ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ. ಈಗ ಸಮುದಾಯದವ್ರಿಗೆ ಮಠ ಹೆಲ್ಪ್ ಮಾಡಬೇಕು. ನಾನು ಕೇಳೋದೇನು ಅಂತಂದ್ರೆ, ಅದು ಕರ್ನಾಟಕ ಒಕ್ಕಲಿಗರ ಸಂಘ ಆಗಿರ್ಬೋದು, ಅಲ್ಲಿರುವಂತ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತ ಸೀಟ್ಗಳಾಗಿರ್ಬೋದು, ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಮಠದ ಸಂಸ್ಥಾನಗಳು 500 ಸಂಸ್ಥೆಗಳಿದೆ. ರಾಜ್ಯ ಒಕ್ಕಲಿಗರ ಸಂಘದ ಸಂಸ್ಥೆಗಳು ಮತ್ತೆ ಮಠದ ಬಾಲಗಂಗ ಸ್ವಾಮೀಜಿ ಮಠದ 500 ಸಂಸ್ಥೆಗಳಿದೆ. 1.25 ಲಕ್ಷ ಸೀಟ್ಸ್ ಇದೆ. ನಮ್ಮ ಬಾಲಗಂಗ ಸ್ವಾಮೀಜಿ ಮಠದ ಈಗ ಈಗಿನ ಪೀಠಾಧಿಪತಿ ಆದಂತ ನಿರ್ಮಲಾನಂದ ಸ್ವಾಮೀಜಿ ಅವರ ಕೇಳೋದೇನಂದ್ರೆ 50% ನಮ್ಮ ಸಮುದಾಯದವ್ರಿಗೆ ಫ್ರೀಯಾಗಿ ನೀವು ಸೀಟ್ ಕೊಟ್ಬಿಟ್ರೆ ನಮ್ಮ ಸಮುದಾಯಗಳೆಲ್ಲೋ ಹೊರಟೋಗ್ತವೆ. ರಾಜ್ಯ ಒಕ್ಕಲಿಗರ ಸಂಘ ನೀವು ಕಾಸು ಮಾಡ್ಕೊಳ್ಳಿ, 50% ಕಾಸಿಗೆ ಮಾಡ್ಕೊಳ್ಳಿ, ಇನ್ನು 50% ಸಮುದಾಯದ ಮೆರಿಟ್ ಬಡವರು ನಿರ್ಗತಿಕರಿಗೆ ಆ ಸೀಟ್ಗಳು ಮೀಸಲಾಗಿಡಬೇಕು ಅನ್ನೋದೇ ನನ್ನ ಒಂದು ವಾದ. ಇದು ಆಗ್ಲೇಬೇಕು, ಹಾಗೇ ಆಗತ್ತೆ. ಯಾಕೆ ಅಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘನ ಬೆಳೆಸಿದ್ದು ಸಮುದಾಯದವರೇ. ಜಮೀನು, ದಾನ ಧರ್ಮ, ಕಾಸು, ಮೆಂಬರ್ಶಿಪ್ ಎಲ್ಲ ಕೊಟ್ಟು ರಾಜ್ಯ ಒಕ್ಕಲಿಗರ ಸಂಘ ಬರೀ ನೀವು ಸೀಟ್ಗೆ ಕಾಸಿಗೆ ಮಾರ್ಕೊಂಡಂಗಿದ್ರೆ ರಾಜ್ಯ ಒಕ್ಕಲಿಗರ ಸಂಘ ಏನಕ್ಕೆ ಬೇಕಾಗಿದೆ? ಈಗ ಕಮಿಂಗ್ ಟು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರೇ, ನಾನು ನಿಮಗೆ ಅಡ್ವೈಸ್ ಮಾಡಷ್ಟಲ್ಲ, ಬಟ್ ಆದರೆ ಸಮುದಾಯಕ್ಕೆ ಇವತ್ತು ನಿಮ್ಮ ನೆರವು ಬೇಕಾಗಿದೆ. ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಮಠದಲ್ಲಿ ಕಡೆ ಬರುವಂತ ಇನ್ಸ್ಟಿಟ್ಯೂಷನ್ಗಳಲ್ಲಿ 50% ರಿಸರ್ವೇಶನ್ ಬಡವರಿಗೆ ನಿರ್ಗತಿಕರಿಗೆ ನಮ್ಮ ಸಮುದಾಯದವ್ರು ಕೊಡಿ. ಅವರು ಕೂಡ ಡಾಕ್ಟರ್ ಆಗ್ಲಿ, ಅವರು ಕೂಡ ಇಂಜಿನಿಯರ್ ಆಗ್ಲಿ, ಅವರು ಕೂಡ ಡೆಂಟಿಸ್ಟ್ ಆಗ್ಲಿ, ಅವರು ಕೂಡ ನನ್ನಂತ ಸಣ್ಣ ಪುಟ್ಟ ಲಾಯರ್ ಆಗ್ಲಿ, ಓದೋ ಹುಡುಗರಾಗ್ಲಿ,
ಯಾಕೆ ಇದನ್ನ ಮಾಡಬಾರ್ದು? ಇಲ್ಲಿವರೆಗೂ ಮಠ ಬೆಳ್ಕೊಂಬಂತು, ರಾಜ್ಯ ಒಕ್ಕಲಿಗರ ಸಂಘ ಬೆಳ್ಕೊಂಡು ಈಗ ಬೆಳೆದು ಬೆಟ್ಟವಾಗಿದೆ, ಇನ್ನೊಂದು ಹಿಮಾಲಯ ಪರ್ವತ ರೀತಿಯಲ್ಲಿದೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಇನ್ಸ್ಟಿಟ್ಯೂಟ್. ನಾನು ಬಡ ಒಕ್ಕಲಿಗ ಸಮುದಾಯದ ಪರವಾಗಿ ನಾನು ಕೇಳೋದೇನು ಅಂತಂದ್ರೆ, ಬಾಲಗಂಗಾಧರ ಸ್ವಾಮೀಜಿ ಈ ಒಂದು ಮಠದ ಕೆಳಗೆ ಬರುವಂತ 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, there are more than 1.75 lakhs students studying and going out every year. ಪ್ರತಿ ವರ್ಷ 1.25 ಲಕ್ಷ ಮಕ್ಕಳು ನಮ್ಮ ಮಠದಲ್ಲಿ ಓದ್ತಾರೆ. 50% ಈ ಮಠದ ಸೀಟುಗಳನ್ನ ಬಾಲಗಂಗಾಧರ ಸ್ವಾಮೀಜಿ ಮಠದ ಸೀಟುಗಳನ್ನ ಉಚಿತವಾಗಿ ಮೆರಿಟ್ ಇರುವಂತರು ಯೋಗ್ಯ ಬಡ ಮಕ್ಕಳಿಗೆ ಯಾಕೆ ಕೊಡಬಾರದು ಅನ್ನೋದೇ ನನ್ನ ಒಂದು ಮನವಿ ಅಂತ ಹೇಳುತ್ತಾ, ಚಿಕ್ಕ ಬಾಯಿ ದೊಡ್ಡ ಮಾತು. ನೀವೆಲ್ಲ ಅನ್ಕೊಂಬೋದೇ ನೀನ್ ಯಾರಲ್ಲೇ ಮಠದ ಬಗ್ಗೆ ಮಾತಾಡೋಕೆ ಅಂತ. ನಮ್ಮ ಮಠ ನಮ್ಮ ಸಮುದಾಯ ನಮ್ಮ ಬಡವರ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಕೇಳ್ತಾ ಇರೋದು. ಮಠ ಬೆಳೆಸಬೇಕಾದ್ರೆ 10 ವರ್ಷಗಳಿದ್ದಿದೆ. ದಾನ ಧರ್ಮದಿಂದ ಬೆಳೆದಿದೆ, ಅಕ್ಕಿ ಬೇಳೆಯಿಂದ ಬೆಳೆದಿದೆ, ಉಂಡಿ ಕಾಸಿಂದ ಬೆಳೆದಿದೆ. ಪಾದಕ್ಕಾಗಿ ಸದ್ಯಕ್ಕೆ ಧರ್ಮಸ್ಥಳ ತರ ನಮ್ಮ ಮಠದಲ್ಲಿ ಯಾವುದು ಬಡ್ಡಿ ವ್ಯವಹಾರ ರಿಯಲ್ ಎಸ್ಟೇಟ್ ಏನೂ ಆಗಲ್ಲ. ಯಾಕೆ ಅಂತಂದ್ರೆ ಬಂದಿದ್ದನ್ನು ಏನೋ ಅಲ್ಲಿ ಸಂಸ್ಥೆಗಳು ಕಟ್ಕೊಂಡವ್ರೆ. ನಮ್ಮ ಮಠದ ಬಗ್ಗೆ ಸಿಕ್ಕಾಪಟ್ಟೆ ಗೌರವ ಇದೆ. ಆ ಗೌರವ ಪೂರ್ವಕ ಆಗಿ ನಾನು ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಮಠದ 1.25 ಲಕ್ಷ ಸ್ಟೂಡೆಂಟ್ ಸೀಟ್ಸ್ ಅಲ್ಲಿ 50% ಸೀಟನ್ನ ನಮ್ಮ ಸಮುದಾಯದ ಬಡವರಿಗೆ ನಿರ್ಗತಿಕರಿಗೆ ಕೊಟ್ರೆ ಅವ್ರ ಮನೆಯಲ್ಲೂ ಕೂಡ ಡೆಂಟಿಸ್ಟ್ ಆಗ್ತಾರೆ, ಅವ್ರ ಮನೆಯಲ್ಲೂ ಕೂಡ ಡಾಕ್ಟರ್ ಆಗ್ತಾರೆ, ಅವ್ರ ಮನೆಯಲ್ಲೂ ಕೂಡ ಇಂಜಿನಿಯರ್ ಆಗ್ತಾರೆ, ಅವ್ರ ಮನೆಯಲ್ಲೂ ಕೂಡ ನರ್ಸಿಂಗ್ ಸ್ಟೂಡೆಂಟ್ ಆಗ್ತಾರೆ. ಯಾಕೆ ಇದನ್ನ ಮಾಡಬಾರ್ದು? 50% ಮಠದ ಇನ್ಸ್ಟಿಟ್ಯೂಷನ್ ರನ್ ಮಾಡಕ್ಕಿರ್ಲಿ, 50% ಸೀಟುಗಳನ್ನ ಸಮುದಾಯದ ಈ ಒಕ್ಕಲಿಗ ಸಮುದಾಯದ ಬಡವರು ನಿರ್ಗತಿಕರು ಸುಮಾರು ಜನ ಇದ್ದಾರೆ ಸ್ವಾಮೀಜಿಯವರೇ. ಇದು ಕೊಟ್ರೆ ಖಂಡಿತವಾಗಿ ಅವ್ರ ಮನೇಲೊಬ್ಬ ಡಾಕ್ಟರ್ ಆಗ್ತಾನೆ, ಅವ್ರ ಮನೇಲೊಬ್ಬ ಇಂಜಿನಿಯರ್ ಆಗ್ತಾನೆ, ಅವ್ರ ಮನೇಲೊಬ್ಬ ಡೆಂಟಿಸ್ಟ್ ಆಗ್ತಾನೆ, ಅವ್ರ ಮನೇಲೊಬ್ಬ ನರ್ಸಿಂಗ್ ಸ್ಟೂಡೆಂಟ್ ಆಗ್ತಾರೆ, ಅವ್ರ ಮನೇಲೊಬ್ಬ ಏನೋ ಒಂದು ಆಗ್ತಾರೆ. ಆಗೋದ್ರಿಂದ ಈ ಸಮುದಾಯಕ್ಕೆ ಒಳ್ಳೇದಲ್ವಾ? ಅವರು ಗೌರ್ಮೆಂಟ್ ಕೆಲ್ಸಕ್ಕೋ ಮತ್ತೊಂದು ಕೆಲ್ಸಕ್ಕೋ ಹೋಗಿ ಮತ್ತೆ ಅದೇ ಮಠಕ್ಕೆ ತಂದು ದಾನ ಧರ್ಮ ಕೊಡ್ತಾರೆ. ಇನ್ನೂ ಹೆಚ್ಚಾಗಿ ಮಠ ಬೆಳಿಬಹುದು. ಲೆಟ್ ಅಸ್ ಗ್ರೋ ದ ಕಮ್ಯುನಿಟಿ. ಇಲ್ಲಿಯವರೆಗೂ ಮಠ ಬೆಳೆದಾಯ್ತು, ಇಲ್ಲಿಯವರೆಗೂ ರಾಜ್ಯ ಒಕ್ಕಲಿಗರ ಸಂಘ ಬೆಳೀತು. ಈಗ ಆ ಸಂಘದಲ್ಲಿರೋ 50% ಸೀಟ್ಗಳನ್ನ ಬಡ ಸಮುದಾಯದ ಮಕ್ಕಳಿಗೆ ಉಚಿತವಾಗಿ ಕೊಟ್ರೆ, ಆಮೇಲೆ ನಮ್ಮ ಮಠದಲ್ಲಿರುವ ಸಂಸ್ಥೆಗಳು 1.25 ಲಕ್ಷ ಅಂದ್ರೆ ಹೆಚ್ಚು ಕಮ್ಮಿ 80,000 ಸೀಟ್ಗಳನ್ನ ಬಡ ಒಕ್ಕಲಿಗರ ಮಕ್ಕಳಿಗೆ ಫ್ರೀ ಆಗಿ ಮಠ ಕೊಟ್ರೆ ಖಂಡಿತವಾಗಿ ಆ ಮಕ್ಕಳೆಲ್ಲ ಓದಿ ಮತ್ತೆ ಅವ್ರು ದುಡಿದ್ರೆ ಆ ಮಟ್ಟಕ್ಕೆ 100 ಕೋಟಿ ಅವರೇ ತಂದು ದಾನ ಧರ್ಮ ಕೊಡ್ತಾರೆ ಸ್ವಾಮೀಜಿ ಅವರೇ. ಈ ಒಂದು ಎಜುಕೇಶನ್ ರೆವಲ್ಯೂಷನ್, ಸೋಷಿಯಲ್ ರೆವಲ್ಯೂಷನ್ ಅನ್ನನ್ನ ಈ ನಮ್ಮ ಮಠ ಈ ಕರ್ನಾಟಕದಲ್ಲಿ ಎಲ್ಲಾ ಮಠಗಳಲ್ಲೂ ಕೂಡ ವಿಭಿನ್ನವಾಗಿ ಒಂದು ದೊಡ್ಡ ಮಟ್ಟಕ್ಕೆ ಶಕ್ತಿಯವಾಗಿ ಬೆಳೆದಿರೋದು ಬಾಲಗಂಗಾಧರ ಸ್ವಾಮೀಜಿ ಮಠ ಮತ್ತೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ. ಇವೆರಡೂ ಕೂಡ ಇನ್ನು ಮುಂದೆ ಅಟ್ಲೀಸ್ಟ್ ದಾನ ಧರ್ಮ 50% ಆ ಸೀಟುಗಳನ್ನ ಸಮುದಾಯದ ಬಡವರು ಕೊಟ್ಟು ಯಾಕೆ ಸಮುದಾಯವನ್ನ, ಸಮಾಜವನ್ನ, ಕರ್ನಾಟಕವನ್ನ ಸುವರ್ಣ ಯುಗಕ್ಕೆ ಮಾರ್ಪಾಡು ಮಾಡೋದಲ್ಲಿ ಒಂದು ಮುನ್ನೆ ಹೆಜ್ಜೆಯನ್ನು ಇಡಬಾರದು ಅಂತ ಈ ಮುಖಾಂತರ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇದು ಇಷ್ಟು ದಿನ ನಾವೆಲ್ಲ ದಾನ ಧರ್ಮ ಮಾಡಿದ್ದಾರೆ, ನಮ್ಮ ಪೂರ್ವಜರು ದಾನ ಧರ್ಮ ಮಾಡಿದ್ದಾರೆ, ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಮಠಕ್ಕೆ ದಾನ ಧರ್ಮ ಮಾಡಿದ್ದಾರೆ. ಇವತ್ತು ಒಂದು ಮಠ ಬೃಹತ್ ಹಿಮಾಲಯ ಮಟ್ಟಕ್ಕೆ ಬೆಳೆದು ನಿಂತಿದೆ. 50% ಉಚಿತ ಸೀಟ್ ಕೊಟ್ರೆ ಖಂಡಿತವಾಗಿ 1,000 ಕೋಟಿ ಡೊನೇಷನ್ಸ್ ಬರ್ತದೆ. ಆಮೇಲೆ ನೋಡಪ್ಪ ಮಠ ಉಚಿತವಾಗಿ ಕೊಡ್ತಾ ಇದೆ ಅಂತ ಮಕ್ಕಳು ಓದ್ತಾರೆ. ಇವತ್ತು ನನ್ನ ಮಗ ಡಾಕ್ಟರ್ ಆಗೋದಲ್ಲ, ಡಿ ಕೆ ಶಿವಕುಮಾರ್ ಮಗಳು ಇಂಜಿನಿಯರ್ ಆಗೋದಲ್ಲ, ಬಡ ಸಮುದಾಯದ ಮಕ್ಕಳು ಕುಮಾರಸ್ವಾಮಿ ಮಗ ಹೀರೋ ಆಗೋದಲ್ಲ, ಬಡ ಒಕ್ಕಲಿಗರು ಬಡ ಸಮುದಾಯದ ಮಕ್ಕಳು ಅವ್ರು ಹೀರೋ ಆಗ್ಬೇಕು, ಬಡ ಒಕ್ಕಲಿಗರ ಸಮುದಾಯದವರು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು, ನರ್ಸ್ ಆಗ್ಬೇಕು, ನಾನಾ ರೀತಿಯಲ್ಲಿ ಬೆಳಿಬೇಕು. ಆ ಒಂದು ಇಚ್ಛೆಯನ್ನ ಇಟ್ಕೊಂಡು ನನಗೆ ಗೊತ್ತಿದೆ ಎಲ್ಲ ಸಮುದಾಯರು ಕೇಳಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ಸಮುದಾಯಗಳನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು ಜಾತ್ಯತೀತನೇ ಇರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ನಾನು ಒಕ್ಕಲಿಗ ಅನ್ನೋದನ್ನ ನಾನು ಎಲ್ಲೂ ಕೂಡ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಓಕೆ, ನೀವೆಲ್ಲ ಎಲ್ಲರೂ ಹೇಳ್ಕೊಂತೀರಾ, ನೀವು ಸರ್ನೇಮ್ಗಳನ್ನ ಇಟ್ಕೊಂತೀರಾ. ನಾನು ಎಲ್ಲೂ ಕೂಡ ಸರ್ನೇಮ್ ಇಟ್ಕೊಂಡಿಲ್ಲ. ನನ್ನ ಜಾತಿ ಬಗ್ಗೆ ನನಗೆ ಹೆಮ್ಮೆ ಇದೆ. ನಮ್ಮ ಸಮುದಾಯಕ್ಕೆ ನಾವು ಮಾಡ್ಬೇಕನ್ನೋ ಇಷ್ಟ ಇದೆ. ನಾನು ಸಮಾಜಕ್ಕೆ ಮಾಡ್ಬೇಕಾದ್ರೆ ನನ್ನ ಸಮುದಾಯಕ್ಕೂ ನಾನು ಮಾಡೇ ಮಾಡ್ತೀನಿ. ಅದ್ರಲ್ಲಿ ನಿಮ್ಮ ಆಕ್ಷೇಪ ಇದ್ರೆ ಐ ಕಾಂಟ್ ಕೇರ್, ಐ ಡೋಂಟ್ ಕೇರ್. ನಮ್ಮ ಸಮುದಾಯದಲ್ಲೂ ಕೂಡ ಬಡವರು ಇದ್ದಾರೆ, ಬಡವರು ವರ್ಕ್ ಮಾಡ್ತೀವಿ. ಯಾಕೆ? ನಾನೇನೋ ಡಿ ಕೆ ಶಿವಕುಮಾರ್ ವರ್ಕ್ ಮಾಡ್ತೀನಿ ಅಂತ ಹೇಳಿಲ್ಲ, ನಾನೇನೋ ಕುಮಾರಸ್ವಾಮಿ ಹತ್ರ ಹೋಗಿ ಅವ್ರ ಮಗನ್ ವರ್ಕ್ ಮಾಡ್ತೀನಿ ಅಂತ ಹೇಳಿಲ್ಲ, ನಾನೇನೋ ಆರ್ ಎಸ್ ಹತ್ರ ನಿಂತ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡು ಜೈ ಶ್ರೀರಾಮ್ ಐತಿ ಅಂತ ನಾನೇನು ವರ್ಕ್ ಮಾಡ್ತೀನಿ. ನಾನು ವರ್ಕ್ ಮಾಡ್ತಾ ಇರೋದು ನಮ್ಮ ಸಮುದಾಯದ ಬಡವರಿಗೆ. ಯಾಕೆ ವರ್ಕ್ ಮಾಡಬಾರ್ದು?
ನಾನು ಸಮಾಜಕ್ಕೆ ವರ್ಕ್ ಮಾಡ್ಬೇಕಾದ್ರೆ ನಮ್ಮ ಸಮುದಾಯಕ್ಕೆ ಮಾಡಬಾರ್ದ? ಯಾಕೆ, ಏನ್ ಆಕ್ಷೇಪ ಅದು? ಏನ್ ಆಕ್ಷೇಪ? ಯಾಕೆ ಇವಾಗ ಭಾಸ್ಕರ್ ಪ್ರಸಾದ್ ಅವರು ಅವ್ರ ಸಮುದಾಯಕ್ಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಅವ್ರನ್ನ ಯಾರು ಕೇಳಲ್ಲ? ನಮ್ಮ ಸಮುದಾಯದ ಬಗ್ಗೆ ಕೇಳಿದಾಗ ನಿಮ್ಗೆ ಯಾಕೆ ಬೇಜಾರದು? ನಾನು ಬಡವರಿಗೆ ವರ್ಕ್ ಮಾಡ್ತಾ ಇರೋದು, ನಾನು ಶ್ರೀಮಂತರಿಗಲ್ಲ ಅಂತ ಹೇಳ್ತಾ, ನಂಬಿ ಬಿಟ್ರೆ ಬಿಡಿ, ತುಂಬಾ ಇಂಪಾರ್ಟೆಂಟ್ ಇದು. ಮುಂದಿನ ದಿನಗಳಲ್ಲಿ ಒಕ್ಕಲಿಗ ನಾಯಕರು ಹೇಳೋದೇನು ಅಂತಂದ್ರೆ, ರಾಜ್ಯ ಒಕ್ಕಲಿಗರ ಸಂಘದ 50% ಸೀಟನ್ನ ಸಮುದಾಯದ ಬಡವರಿಗೆ ಉಚಿತವಾಗಿ ಕೊಡಲೇಬೇಕು. ಅದಕ್ಕೆ ದೊಡ್ಡ ಮಟ್ಟದ ಹೋರಾಟ ಮಾಡೇ ಮಾಡ್ತೀವಿ ನಾವು. ಶ್ರೀ ನಿರ್ಮಾನ್ ಸ್ವಾಮೀಜಿ ಅವ್ರ ಹತ್ರ ಕೇಳ್ಕೊಳ್ಳೋದೇನು ಅಂತಂದ್ರೆ, ಸ್ವಾಮೀಜಿ ಅವರೇ, ನೀವು ಇವರ ಜೀನಿಯಸ್ ಅಂಡ್ ವಿ ನೋ ಯುವರ್ ಫ್ರಮ್ IIT. ಈ ಮಟ್ಟದಲ್ಲಿರುವಂತಹ 50% ಸೀಟ್ಗಳನ್ನ ಇನ್ನು ಮುಂದೆ ಆದರೂ ಬಡವರಿಗೆ, ನಿರ್ಗತಿಕರಿಗೆ, ಸಮುದಾಯ ಕೊಡುವಂತ ಒಂದು ಕೆಲಸವನ್ನ ಮಠದ ದಾರಿದೀಪವಾದಂತ ನೀವೇ ಇದನ್ನ ಮಾಡಬೇಕು ಅಂತ ಹೇಳ್ತಾ, ರಾಜ್ಯ ಒಕ್ಕಲಿಗರ ಸಂಘದಂತೂ ಖಂಡಿತವಾಗಿ ನಾವು ಹೋರಾಟ ಮಾಡ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಈ ರಾಜ್ಯದ ಒಕ್ಕಲಿಗರ ಸಂಘ ಬಡವರಿಗೆ ಸೀಟ್ ಕೊಡಲೇಬೇಕು. ಅದನ್ನು ಕೊಡಿಸೋರ್ಗು ನಾವು ಕೂಡ ಬಿಡೋದಿಲ್ಲ ಅಂತ ಹೇಳುತ್ತಾ, ಈ ಒಕ್ಕಲಿಗ ಅಂತ ಸೆನ್ಸಸ್ ಅಲ್ಲಿ ಬರ್ಸು ಅಂತ ಹೇಳೋದ್ ಬದಲು ಒಕ್ಕಲಿಗರಿಗೋಸ್ಕರ ಏನಾದ್ರೂ ಮಾಡಿ ಅಂತ ಹೇಳುವಂತ ಸಮಯ ಬಂದಿದೆ. ಬರೀ ಮೀಟಿಂಗ್ ಮಾಡೋದು, ಕಾಫಿ ಕುಡಿಯೋದು, ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ಹಾಕೋದು, ಎದ್ದೋಗೋದು, ಇದೇ ಆಗ್ಬಿಟ್ರೆ ಸಮುದಾಯದವರು ಚಿಪ್ಪಿಡ್ಕೊಂಡ್ಬಿಡ್ತಾರೆ. ಓಕೆ, ಅವ್ರಿಗೆಲ್ಲ ನನಗೆ ಫೋನ್ ಮಾಡಿ ನನ್ನ ತಲೆ ತಿಂತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋನ ಅವ್ರಿಗೋಸ್ಕರ ಮಾಡಿದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನಲ್ಲಿ ಏನೂ ತಪ್ಪಿಲ್ಲ. ಮುಂದಿನ ಈ ಬಾಲಗಂಗಾ ಸ್ವಾಮೀಜಿ ಮಠ ಮಾಡಿದ್ರೆ, ಒಕ್ಕಲಿಗರ ಸಂಘ, ರಾಜ್ಯ ಒಕ್ಕಲಿಗರ ಸಂಘ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯದವರು ಕೂಡ 50% ರಿಸರ್ವೇಶನ್ ನೀವು ಕೇಳಬಹುದು. ಬೇರೆ ಸಮುದಾಯಗಳು ಕೇಳಬಹುದು. ಯಾಕೆ ಕೇಳಬಾರ್ದು? ಆಮೇಲೆ ನಾವು ಮಠನ ಕಟ್ಟಿರೋದಾಗಿರ್ಬೋದು ಅಥವಾ ರಾಜ್ಯ ಒಕ್ಕಲಿಗ ಸಂಘ ಕಟ್ಟಿರೋದಾಗ್ಬೋದು, ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ಅದನ್ನೇ ನಾನು ಕೇಳ್ತಾ ಇರೋದು ಅಂತ ಹೇಳುತ್ತಾ, ರೋಸ್ಟರ್ ಸಿಸ್ಟಮ್ ಇಂಪ್ಲಿಮೆಂಟ್ ಆಗಬೇಕು. ಎಲ್ಲ ಸಮುದಾಯಗಳಿಗೆ ಸರ್ಕಾರ ರೋಸ್ಟರ್ ಸಿಸ್ಟಮ್ ಅನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. KPSC ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭ್ರಷ್ಟಾಚಾರ ಕಡಿಮೆ ಮಾಡ್ಕೊಳ್ಳಿ, ಸಿಕ್ಕಾಕೊಂಡ್ರೆ ಜೈಲು ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರೀತಿಯ ಬದಲಾವಣೆಯನ್ನ ಮಾಡೋಣ, ಮಾತಾಡೋಣ, ಜೊತೆಯಲ್ಲಿ ನಡೆಯೋಣ, ಜೊತೆಯಲ್ಲಿ ಕೂಗೋಣ. ಇವರನ್ನ ಎದುರಿಸಿ ಬೆದರಿಸಿ ಅದು ತಗೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಸಮಾಜದಲ್ಲಿ ಜನರಲ್ಲಿ ದುಡ್ಡು ಇಲ್ಲ, ಎಲ್ಲ ದುಡ್ಡು ಈ ಕಳ್ಳರ ಹತ್ರ ಇದೆ. ಹಾಗಾಗಿ ಈ ಎರಡು ನೋವಿನ ಮಾತುಗಳನ್ನು ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಗಾಡ್ ಬ್ಲೆಸ್ ಯು, ಟೇಕ್ ಕೇರ್, ಬಾಯ್, ಶಿವ್.